ಸರಿ, ಮೊದಲೇನೋ ಆನೆ ಒಬ್ಬ ವ್ಯಕ್ತಿನ ತುಳಿದು ಸಾಯಿಸಿತ್ತು. ಅದಕ್ಕೋಸ್ಕರ ಯಾರನ್ನೂ ಕೂಡ ಬಿಡ್ತಿರ್ಲಿಲ್ಲ. ಇವಾಗ ಎಲ್ಲರನ್ನೂ ಬಿಡ್ತಿದ್ದಾರೆ, ಆದರೆ ಪ್ರತಿಯೊಬ್ಬರಿಗೂ 200 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಈಗ ಇವ್ರಿಗೆ ನಾವು 200 ರೂಪಾಯಿ ಕೊಡ್ತಿರೋದ್ರಿಂದ ಇವರು ನಮಗೋಸ್ಕರ ಯಾರನ್ನಾರು ಜೊತೆಲಿ ಕಳಿಸ್ಕೊಡ್ತಾರ, ಅಂದರೆ ನಮ್ಮ ಪ್ರೊಟೆಕ್ಷನ್ಗೆ? ಅದು ಕೂಡ ಇಲ್ಲ. ಅಥವಾ ಈಗ ಸಡನ್ನಾಗಿ ನಮ್ಮ ಮುಂದೆ ಯಾವುದೋ ಒಂದು ಪ್ರಾಣಿ ಬಂದ್ಬಿಡ್ತು, ಅವೇನಾರು ಇವ್ರು 200 ರೂಪಾಯಿ ಕೊಟ್ಬಿಟ್ಟು ಬಂದವರೆ, ಇವ್ರು ಏನೂ ಮಾಡೋಂಗಿಲ್ಲ ಅಂತ ಏನಾರು ಬಿಟ್ಬಿಟ್ಟು ಹೊಂಟಾಯ್ತವ? ಗುರು, ಈ ಸರ್ಕಾರದವ್ರು ಮಾಡೋ ಅಂಥ ವ್ಯವಸ್ಥೆ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಇವರ ಮೇಯ್ನ್ ಇಂಟೆನ್ಷನ್ ಒಂದೇ, ದುಡ್ಡು ದುಡ್ಡು ದುಡ್ಡು, ಬರೀ ದುಡ್ಡು ಮಾಡಬೇಕು ಅಷ್ಟೇ. ಯಾರು ಹೆಂಗಾರೋ ಸೈಲಿ ದುಡ್ಡು ಮಾಡಬೇಕು. ಈಗ ಇಲ್ಲಿ 200 ರೂಪಾಯಿನ ಜಾಸ್ತಿ ಮಾಡಿದ್ರು, ಆದರೆ ಈ 200 ರೂಪಾಯಿನ ಜಾಸ್ತಿ ಮಾಡಿದವ್ರು ಯಾರು? ನೀವೆಲ್ಲ ಸೆಲೆಕ್ಟ್ ಮಾಡಿರುವಂಥ ಈಗಿನ ಮುಖ್ಯಮಂತ್ರಿಯವರೇ, ಇಲ್ಲಿನ ಅಧ್ಯಕ್ಷರು. ಅವರೇ 200 ರೂಪಾಯಿ ಟಿಕೆಟ್ ಮಾಡಿರೋದು. ಈಗ ಸಡನ್ನಾಗಿ 200 ರೂಪಾಯಿ ಮಾಡೋದಕ್ಕೆ ಕಾರಣ, ನಮ್ಮ ಮಾದಪ್ಪನ ಬೆಟ್ಟನ ಇನ್ನೂ ಸರ್ಕಾರದ ಆಡಳಿತಕ್ಕೆ ಕೊಟ್ಟಿಲ್ಲ. ಮೊದಲಿಂದ ದೇವಸ್ಥಾನನ ಯಾರು ನಡೆಸ್ತಿದ್ರು ಅವರೇ ಈಗಲೂ ಕೂಡ ನಡೆಸ್ತಿರೋದು. ಈಗ ಕ್ಲಾರಿಟಿ ಸಿಕ್ಕಿರುತ್ತೆ ಅಲ್ವಾ ನಿಮಗೆ, ಯಾಕೆ ಜಾಸ್ತಿ ಆಗಿದೆ ಟಿಕೆಟ್ ಅಂತ? ಈಗ ನೆಕ್ಸ್ಟು ಗಾಡಿಗಳ ವ್ಯವಸ್ಥೆ ಬಗ್ಗೆ ಮಾತಾಡೋಣ. ಮೊದಲು ಗಾಡಿಗಳು ಬೆಟ್ಟದಿಂದ ಇಂಡಿಗನತ್ತ ಹಳ್ಳಿವರೆಗೂ ಬರ್ತಿದ್ವು, ಆದರೆ ಈಗ ಮೊದಲನೇ ಚೆಕ್ ಪೋಸ್ಟ್ವರೆಗೂ ಬರುತ್ತೆ ಅಷ್ಟೇ. ಯಾಕೆ ಹಿಂಗೆ ಅಂತ ಅಲ್ಲಿನ ಹಳ್ಳಿ ಜನರ ಹತ್ರನೇ ಕೇಳಿದ್ವು. ಅಲ್ಲಿನ ಹಳ್ಳಿ ಜನರು ಯಾರು ಏನೂ ಕರೆಕ್ಟಾಗಿ ಹೇಳಲ್ಲ. ಅಲ್ಲಿನ ಚೆಕ್ ಪೋಸ್ಟಿನ ಗಾರ್ಡ್ಗಳು ಬಿಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಈ ಕಡೆ ಗಾರ್ಡ್ಗಳು ಕೇಳಿದ್ರೆ ಅವ್ರುಗಳು ಈ ಗಾಡಿಗಳು ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ಕರೆಕ್ಟಾಗಿಲ್ಲ, ಅದರಿಂದ ನಾವು ಬಿಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಇವರು ಅವ್ರ ಮೇಲೆ ಹೇಳ್ತಾರೆ, ಅವರು ಇವ್ರ ಮೇಲೆ ಹೇಳ್ತಾರೆ, ಆದರೆ ಸತ್ಯನ ಮಾತ್ರ ಯಾರು ಹೇಳಲ್ಲ.